ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪುರುಷೋತ್ತಮ್. ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ಸೊ KCET ಎಕ್ಸಾಮ್ ನಿನ್ನೆ ತಾನೇ ಕಂಪ್ಲೀಟ್ ಮಾಡಿದ್ದೀರಾ. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿನ, ಇವತ್ತು ಮ್ಯಾಥ್ಸು ಮತ್ತು ಸಮ್ ಆಫ್ ದ ಸ್ಟೂಡೆಂಟ್ಸ್ ಸ್ಟಿಲ್ ದೇ ರೈಟಿಂಗ್ ಬಯಾಲಜಿ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಮ್ಯಾಥ್ಸ್ ಪೇಪರ್ ಚೆನ್ನಾಗಿತ್ತು, ಅರ್ಥಾಯ್ತಾ? ಸೊ ಸ್ಕೋರಬಲ್ ಪೇಪರ್. ಸೊ ಕೆಮಿಸ್ಟ್ರಿ ಒಂದು ಸ್ವಲ್ಪ ಆ್ಯಾವ್ರೇಜ್ ಇತ್ತು, ಅದನ್ನು ಬಿಟ್ಟರೆ ಫಿಸಿಕ್ಸ್ ಪೇಪರು ಮತ್ತು ಮ್ಯಾಥಮೆಟಿಕ್ಸ್ ಪೇಪರು ಈಸಿನೇ ಕೊಟ್ಟಿದ್ದ ಅಂತ ಹೇಳ್ಕೊಳ್ಳುವಷ್ಟು ಏನು ಕಷ್ಟ ಕೊಟ್ಟಿದ್ದಿಲ್ಲ. ಆ್ಯಂಡ್ ಆಫ್ಟರ್ ದಿ ಅಫ್ಕೋರ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ರಿಸಲ್ಟ್ ಇನ್ ಅನದರ್ 10 days. ಸೊ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಜನ ಮಕ್ಳುಗಳಿಗೂ ಮತ್ತು ಪೇರೆಂಟ್ಸ್ಗಳಿಗೂ ಟೆನ್ಷನ್ನು, ವಾಟ್ ನೆಕ್ಸ್ಟ್ ಅಂತ. ಸೊ ನಿಮ್ಮ ಎಲ್ಲ ಕ್ವಶನ್ಸ್ಗಳಿಗೆ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಆ್ಯಸ್ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇನ್ಫಾರ್ಮೇಟಿವ್ ವೀಡಿಯೋ. ಪರ್ಟಿಕ್ಯುಲರ್ಲಿ ಏನಕ್ಕೆ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಜನ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಮಕ್ಳುಗಳಿಗೂ ಗೊತ್ತಿರಲ್ಲ. ಸೊ ಭಯ ಬೀಳ್ತಾ ಇರ್ತಾರೆ, ಏನು ಕೌನ್ಸಿಲಿಂಗ್ ಅಂದರೆ ಏನು ಪ್ರೊಸೆಸ್ಸು, ವೆರಿಫಿಕೇಷನ್ ಅಂತ ಇರ್ತಾರೆ, ಆಪ್ಷನ್ ಚೈನ್ ಅಂತ ಇರ್ತಾರೆ, ಡೇಟಾ ಅನಾಲಿಸಿಸ್ ಅಂತ ಇರ್ತಾರೆ. ಸೊ ಏನೋ ಟರ್ಮಿನಾಲಜಿಗಳಿಂದ ಯು ಮೇಕ್ ಯುವರ್ ಸೆಲ್ಫ್ ಆ್ಯಸ್ ಎ ಕಾಂಪ್ಲಿಕೇಟೆಡ್ ಕೌನ್ಸಿಲಿಂಗ. ಅದನ್ನು ಸಿಂಪ್ಲೆಸ್ಟ್ ನನ್ನ ವರ್ಷನ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದಟ್ಸ್ ದ ವೈ. ಸೊ ವಾಚ್ ಫುಲ್ ಲೆಂತ್ ವಿಡಿಯೋ ಆ್ಯಂಡ್ ಡೋಂಟ್ ಸ್ಕಿಪ್. ಸೊ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಬಂದಾದಮೇಲೆ ಯು ಮಸ್ಟ್ ಗೋ ಫಾರ್ ವೆರಿಫಿಕೇಷನ್. ಸೊ ವೆರಿಫಿಕೇಷನ್ ಎಲ್ಲ ನಿಮಗೆ ಪೋರ್ಟಲ್ KA ಪೋರ್ಟಲಲ್ಲೇ ಬಿಟ್ಟಿರ್ತಾರೆ. ನೀವೆಲ್ಲ ಫಿಲ್ ಮಾಡಿರ್ತೀರ ಆಲ್ರೆಡಿ. ಸ್ವಲ್ಪ ಜನ ಮಾಡಿಲ್ಲ ಅಂದರೆ ಆಫ್ಟರ್ ದ ರಿಸಲ್ಟ್ ಯು ಕ್ಯಾನ್ ಡೂ. ಸೊ ನಿಮಗೆ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸೊ ಅಡ್ಮಿಟ್ ಕಾರ್ಡ್, KCET ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಸೊ ಕ್ಯಾಸ್ಟ್ ರಿಲೇಟೆಡ್ಡು, ಸೊ ಅದಾದರೆ ಅದರ್ ಸಮ್ ಡಾಕ್ಯುಮೆಂಟ್ಸು, ಸೊ ಅವೆಲ್ಲ ಏನು ಮಾಡಿರ್ತಾರೆ, ಫಿಲ್ ಮಾಡಿರ್ತೀರ. ಸೊ ಆ ವೆರಿಫಿಕೇಷನ್ಗೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಡೂ ಆನ್ಲೈನ್ ವೆರಿಫಿಕೇಷನ್ ಓನ್ಲಿ. ಸೊ ನಿಮ್ಮ ಸಿಸ್ಟಮೆಟಿಗೆ ವೆರಿಫೈ ಮಾಡ್ತಾರೆ. ಅದು ಏನಾದರೂ ಮಿಸ್ ಮ್ಯಾಚ್ ಅಂತ ಹೇಳಿದ್ರೆ, ಸೊ ಮಿಸ್ ಮ್ಯಾಚ್ ಆಗಿದ್ರೆ ಏನು ಮಾಡಬೇಕಾಗಿರುತ್ತೆ, ಯು ಶುಡ್ ಗೋ ಟು KA ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಸೊ ಅಲ್ಲ ಅಫಿಷಿಯಲಾಗಿ ನೀವು ತೊಗೊಂಡೋಗಿ, ಸೊ ನಿಮ್ಮ ಮ್ಯಾನ್ಯುವಲಿ ಆ ಕಾಪಿಗಳನ್ನ ತೊಗೊಂಡೋಗಿ, ಸೊ ನೀವು ಅವ್ರ ಜೊತೆ ವೆರಿಫೈ ಮಾಡಿದರೆ, ಸೊ ದೆನ್ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಏನಾದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ. ಸೊ ದಟ್ ಅಲ್ಲೇ ವೆರಿಫೈ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ದೇ ವಿಲ್ ಸಜೆಷನ್. ಸೊ ಈ ಥರ ಅಪ್ಲೋಡ್ ಮಾಡಬೇಕು, ಸೊ ಇಷ್ಟೇ KB ಇರಬೇಕು, ಅದರ್ ಇಶ್ಯೂಸ್ನ ಏನು ಮಾಡ್ತಾರೆ ನಿಮಗೆ ಹೇಳ್ಕೊಟ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ವೆರಿಫಿಕೇಷನ್ ಇಸ್ ನಾಟ್ ಎ ಬಿಗ್ ಇಶ್ಯೂ. ಸೊ ವೆರಿಫಿಕೇಷನ್ ಅಂತ ಆದಮೇಲೆ ಪರ್ಟಿಕ್ಯುಲರ್ ವೆರಿಫಿಕೇಷನ್, ಓಕೆ, ಬೆಂಗಳೂರಲ್ಲಿ ಏನಾದರೂ KA ಆಫೀಸ್ಗೆ ಹೋಗ್ತಾರೆ. ಬಟ್ ಅದೇ ಥರ ಬೇರೆ ಡಿಸ್ಟ್ರಿಕ್ಟ್ಸ್ಗಳನ್ನು ಆ ಡಿಸ್ಟ್ರಿಕ್ಟ್ ಹೆಡ್ಡಲ್ಲಿ ಏನು ಮಾಡಿರ್ತಾರೆ, ಸ್ವಲ್ಪ ಸೆಂಟ್ರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ಸೆಂಟ್ರಿಗೆ ಹೋಗಿ ನಿಮ್ಮ KCET ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ಬೋದು, ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಕಮ್ ಟು ನೆಕ್ಸ್ಟ್ ಆಫ್ಟರ್ ವೆರಿಫಿಕೇಷನ್. ಸೊ ಆಫ್ಟರ್ ವೆರಿಫಿಕೇಷನ್ ನಿಮಗೆ ಏನು ಸೀಟ್ ಮ್ಯಾಟ್ರಿಕ್ಸ್ ಅಂತ. ಸೊ ಇದೊಂದು ಟರ್ಮಿನಾಲಜಿ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳಿದೆ, ಯಾವ್ಯಾವ ಕೋರ್ಸ್ಗಳಿದೆ, ಮತ್ತು ಯಾವ ಕ್ಯಾಟಗರಿಗೆ ರಿಸರ್ವೇಷನ್ ಇಟ್ಟಿದ್ದಾರೆ. ಸೊ ಈ ಆಲ್ ಟುಗೆದರ್ ಯು ಕಾಲ್ ಆಸ್ ಎ ಸೀಟ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸೊ ವಾಟ್ ಆರ್ ಟೋಟಲ್ ಹೌ ಮೆನಿ ಕಾಲೇಜಸ್ ಆರ್ ದೇರ್ ಆ್ಯಂಡ್ ವಾಟ್ ಆರ್ ದ ಸೀಟ್ಸ್ ದೇ ಆರ್ ಅವೈಲಬಲ್ ಆ್ಯಂಡ್ ಆಸ್ ವೆಲ್ ಆ್ಯಂಡ್ ಫಾರ್ ವಿಚ್ ಆರ್ ಆಲ್ ದ ಕ್ಯಾಟಗರೀಸ್ ದೌಸ್ ಸೀಟ್ಸ್ ಆರ್ ಅವೈಲಬಲ್. ಸೊ ಅದನ್ನು ನಾವೇನಂತ ಕರಿತೀವಿ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನೀವು ಪ್ರಿಫರಬಲಿ ಆ ಸೀಟ್ ಮ್ಯಾಟ್ರಿಕ್ಸ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಆ ಸೀಟ್ ಮ್ಯಾಟ್ರಿಕ್ಸಿಂದ ಗೊತ್ತಾಗ್ಬಿಡುತ್ತೆ. ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ನೀವು ಯಾವುದೋ ಒಂದು ಕಾಲೇಜಿಗೆ ಗೆಸ್ ಮಾಡ್ಕೊಂಡಿರ್ತೀರ, ನಾನು ಆ ಕಾಲೇಜ್ ಜಾಯ್ನ್ ಆಗಬೇಕು ಅಂತ ಹೇಳ್ತೀವಿ. ಆ ಕಾಲೇಜಿಗೆ ನಿಮಗೆ ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗ್ಬಿಡುತ್ತೆ, ಆ ಕಾಲೇಜಲ್ಲಿ ಇಷ್ಟು ಸೀಟ್ಗಳಿದೆ. ಸೊ ಇಷ್ಟು ಸೀಟ್ಗಳಲ್ಲಿ ಆ ಕಾಲೇಜಲ್ಲಿ ಇಷ್ಟು ಕೋರ್ಸ್ಗಳಿದೆ, ಇಷ್ಟೆಲ್ಲ ಕೋರ್ಸ್ಗಳಿದೆ. ಆ ಕೋರ್ಸ್ಗಳಿಗೆ ಈ ಕ್ಯಾಟಗರಿಯಲ್ಲಿ ಇಷ್ಟಿಷ್ಟು ಕೋರ್ಸ್ಗಳು ಆಫರ್ ಮಾಡ್ತಿದ್ದಾರೆ, ಇಷ್ಟು ಈ ಕ್ಯಾಟಗರಿಗೆ ಈ ಒಂದು ವಾಟ್ ಕೋರ್ಸ್ಗಳು ಇಟ್ಟಿರ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದು ಮಕ್ಕಳ ಇದು ಇವತ್ತಿನ ವಿಡಿಯೋ. ಸೊ ಇದ್ರ ಬಗ್ಗೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಟರ್ಮಿನಾಲಜಿ ಇದೆ, ಆಪ್ಷನ್ ಎಂಟ್ರಿ ಅಂತ. ಅದು ಆಪ್ಷನ್ ಎಂಟ್ರಿ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಆ್ಯಸ್ ಸೀಟ್ ಮ್ಯಾಟ್ರಿಕ್ಸ್. ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಆದಮೇಲೆ ಸೊ ಓವರಾಲ್ ಕೌನ್ಸಿಲಿಂಗ್ ಎಂಡ್ ಆಗುತ್ತೆ. ಸೊ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಯಾರಾದರೂ ಯೂಟ್ಯೂಬ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ದೆನ್ ಶೇರ್ ದ ವೀಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್ ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಲ್ ರಿಲೇಟೆಡ್ ದಿಸ್ KCET ಎಕ್ಸಾಮಿನೇಷನ್ ಸೀರೀಸ್. ಬಾಯ್.